ಒಂದು ಕಹಿಯಾದ ಸತ್ಯ ಹೇಳ್ತೀನಿ ಕೇಳಿ ಬಾಸ್. ನಿಮ್ಮ ಬೆಳಿಗ್ಗೆ ಮಾರ್ನಿಂಗ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂದರೆ ನಿಮ್ಮ ಇಡೀ ಲೈಫ್ ಕೂಡ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಅರ್ಥ. ನೀವು ದಿನಕ್ಕೆ 100 ಸಾರಿ ನಿಮಗೆ ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ಸಾವಿರಾರು ಮೋಟಿವೇಶ್ನಲ್ ವೀಡಿಯೋಸ್ ನೋಡಿ ಸ್ಟೇಟಸ್ಗೆ ಹಾಕಿ. ಆದರೆ ಬೆಳಿಗ್ಗೆ ಅಲಾರ್ಮ್ ಬಡ್ಕೊಳ್ತಾ ಇದ್ದು ನೀವು ಬೆಡ್ ಮೇಲೆ ಒದ್ದಾಡ್ತಿದ್ದೀರಾ, ಎದ್ದ ತಕ್ಷಣ ಕಣ್ಣುಚ್ಕೊಂಡು ಫೋನ್ ತೊಗೊಂಡು ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದೀರಾ ಅಂದರೆ ನೆನ್ಪಿಟ್ಕೊಳ್ಳಿ, ನೀವು ಪ್ರತಿದಿನ ಬೆಳಿಗ್ಗೆ ಎದ್ದು ನಿಮ್ಮನ್ನು ನೀವು ಬಿಲೋ ಆ್ಯಾವ್ರೇಜ್ ಆಗೋಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅಂತ. ಯಾಕಂದರೆ ಲೈಫ್ ಯಾವತ್ತೂ ಒಂದೇ ದಿನದಲ್ಲಿ ದಿಢೀರ್ ಅಂತ ಹಾಳಾಗಲ್ಲ ಬಾಸ್. ಅದು ಪ್ರತಿ ಬೆಳಿಗ್ಗೆ ನೀವು ಮಾಡೋ ಸಣ್ಣ ತಪ್ಪುಗಳಿಂದ ನಿಮ್ಮ ಕಣ್ಣೆದುರುಗಡೆಯೇ ನಿಮ್ಮ ಕೈಯಿಂದ ಸ್ವಲ್ಪನೇ ಜಾರ್ತಾ ಇರುತ್ತೆ. ಮತ್ತು ಎಲ್ಲಕ್ಕಿಂತ ಭೀಕರವಾದ ಸತ್ಯ ಏನಂದರೆ, ತುಂಬ ಜನ ಲೈಫ್ನಲ್ಲಿ ಫೇಲ್ ಆಗೋದು ಅವರು ವೀಕ್ ಇದ್ದಾರೆ ಅಂತಲ್ಲ, ಅಥವಾ ಅವ್ರ ಹತ್ರ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಅವರು ಫೇಲ್ ಆಗೋದು ಅವ್ರ ಮಾರ್ನಿಂಗ್ ರೂಟೀನ್ ವೀಕ್ ಆಗಿದೆ ಅಂತ. ಇವತ್ತು ನಾನು ನಿಮ್ಮ ಫೋಕಸ್, ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ರೆಸ್ಪೆಕ್ಟನ್ನು ಪೂರ್ತಿ ರಿಸೆಕ್ಟ್ ಮಾಡಿ ನಿಮ್ಮ ದಿನವನ್ನು ನಿಮ್ಮ ಕಂಟ್ರೋಲ್ಗೆ ತರುವ ಆ 5 ಪವರ್ಫುಲ್ ಮಾರ್ನಿಂಗ್ ಹ್ಯಾಬಿಟ್ಸನ್ನು ಡಿಕೋಡ್ ಮಾಡ್ತೀನಿ. ಇಲ್ಲಿ ನಾನು ಯಾವುದೇ ಫೇಕ್ ಮೋಟಿವೇಶನ್ ಕೊಡ್ತಿಲ್ಲ, ಕೇವಲ ಪ್ಯೂರ್ ಸೈಕಾಲಜಿ ಮತ್ತು ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಮಾತಾಡ್ತಿದ್ದೀನಿ. ಆದರೆ ಒಂದು ವಾರ್ನಿಂಗ್, ಇದರಲ್ಲಿ ಬರುವ 5ನೇ ಹ್ಯಾಬಿಟ್ನ ನೀವು ಮಿಸ್ ಮಾಡಿದರೆ ಉಳಿದ 4 ರೂಲ್ಸ್ ಫಾಲೋ ಮಾಡಿದ್ರು ಈ ವಿಡಿಯೋ ನೋಡಿದ್ದು ಕಂಪ್ಲೀಟ್ ವೇಸ್ಟ್ ಆಗುತ್ತೆ. ಸೊ ಫುಲ್ ಫೋಕಸ್ಸಿಂದ ಕೇಳಿ. ಲೆಟ್ ಸ್ಟಾರ್ಟ್. ಹ್ಯಾಬಿಟ್ ನಂಬರ್ 1, ಒಂದೇ ಟೈಮ್ಗೆ ಎದ್ದೇಳಿ. ಒಂದು ಫಿಕ್ಸ್ಡ್ ವೇಕಪ್ ಟೈಮ್ ಇಟ್ಕೊಳ್ಳಿ ಮತ್ತು ಅದನ್ನು ನಿಮ್ಮ ರೂಲಾಗಿ ಮಾಡ್ಕೊಳ್ಳಿ, ಆಪ್ಷನ್ ಆಗಿ ಅಲ್ಲ. ನೀವು ರಾತ್ರಿ ಎಷ್ಟೇ ಲೇಟಾಗಿ ಮಲಗಿದ್ರು, ಎಷ್ಟೇ ಟಯರ್ಡ್ ಆಗಿದ್ರು, ಅಲಾರ್ಮ್ ಹೊಡೆದ ತಕ್ಷಣ ಎದ್ದೇಳಬೇಕಷ್ಟೆ. ಅಲ್ಲಿ ಯಾವುದೇ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಬೇಡಿ. ಸ್ನೂಸ್ ಅನ್ನೋ ಆಪ್ಷನ್ ನಿಮ್ಮ ಡಿಕ್ಷನರಿಯಲ್ಲೇ ಇರಬಾರ್ದು. ಯಾಕಂದರೆ ಯಾವ ಕ್ಷಣದಲ್ಲಿ ನೀವು ಆ ಸ್ನೂಸ್ ಬಟನ್ ಒತ್ತಿ ಇನ್ನೂ 5 ನಿಮಿಷ ಮಲ್ಗೋಣ ಅಂತ ಡಿಸೈಡ್ ಮಾಡ್ತಿರೋ, ಎಕ್ಸಾಕ್ಟ್ಲಿ ಆ ಮೂಮೆಂಟ್ನಲ್ಲಿ ನೀವು ನಿಮ್ಮ ಬ್ರೈನ್ಗೆ ಒಂದು ಲೆಸನ್ ಕೊಡ್ತೀರಾ. ಡಿಸಿಪ್ಲಿನ್ ಅನ್ನೋದು ಆಪ್ಷನಲ್, ಕಷ್ಟ ಆದಾಗ ಸ್ಕಿಪ್ ಮಾಡ್ಬೋದು ಅಂತ. ನಮ್ಮ ಬ್ರೈನ್ ಈ ಪ್ಯಾಟರ್ನ್ಸ್ನ ಸಿಕ್ಕಾಪಟ್ಟೆ ಫಾಸ್ಟಾಗಿ ಕಲಿಯುತ್ತೆ. ಒಮ್ಮೆ ಪರ್ಮಿಷನ್ ಕೊಟ್ರಿ ಅಂದರೆ ನಿಧಾನವಾಗಿ ನಿಮ್ಮ ಬ್ರೈನ್ ಪ್ರತಿಯೊಂದು ಕಷ್ಟದ ಕೆಲಸದಿಂದ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಆದರೆ ನೀವು ದಿನ ಒಂದೇ ಟೈಮ್ಗೆ ಇದ್ದರೆ ನಿಮ್ಮ ಬಾಡಿ ಆಟೋಮ್ಯಾಟಿಕ್ ಆಗಿ ಅಡ್ಜಸ್ಟ್ ಆಗುತ್ತೆ. ರಾತ್ರಿ ಬೇಗ ನಿದ್ದೆ ಬರುತ್ತೆ, ಅಂದರೆ ನಿಮ್ಮ ಸರ್ಕೇಡಿಯನ್ ರಿದಮ್ ಕಂಪ್ಲೀಟ್ ರಿಸೆಟ್ ಆಗುತ್ತೆ. ಬಹಳಷ್ಟು ಜನ ಮಾಡೋ ದೊಡ್ಡ ತಪ್ಪು ಏನಂದರೆ ಅವರು ರಾತ್ರಿಯನ್ನು ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ರಾತ್ರಿ ಬೇಗ ಮಲಗಬೇಕು ಅಂತ ಒದ್ದಾಡ್ತಾರೆ. ಆದರೆ ಅಸಲಿ ಕಂಟ್ರೋಲ್ ಸ್ಟಾರ್ಟ್ ಆಗೋದು ರಾತ್ರಿ ಅಲ್ಲ, ಬೆಳಿಗ್ಗೆ. ನಿಮ್ಮ ವೇಕಪ್ ಟೈಮ್ ಫಿಕ್ಸ್ ಮಾಡಿ, ಬೆಳಗಿನ ಸಮಯವನ್ನು ಕಂಟ್ರೋಲ್ ಮಾಡಿ. ಆಮೇಲೆ ನೋಡಿ, ಮೆಲ್ಲನೆ ನಿಮ್ಮ ಇಡೀ ಲೈಫ್ ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ಯಾಕಂದರೆ ನಿಮ್ಮ ಇಡೀ ದಿನದ ಡಿಸಿಪ್ಲಿನ್ ಶುರುವಾಗೋದೆ ಆ ಅಲಾರ್ಮ್ ಹೊಡೆದ ಮೊದಲ 10 ಸೆಕೆಂಡ್ಸ್ನಲ್ಲಿ. ಹ್ಯಾಬಿಟ್ ನಂಬರ್ 2, ಬಾಡಿಯನ್ನು ಇಮಿಡಿಯೇಟಾಗಿ ಆ್ಯಕ್ಟಿವ್ ಮಾಡಿ. ಎದ್ದ ತಕ್ಷಣ ಒಂದು ಫುಲ್ ಗ್ಲಾಸ್ ನೀರನ್ನು ಕುಡಿಯಿರಿ. ಯಾಕಂದರೆ ರಾತ್ರಿ 6ರಿಂದ 7 ಗಂಟೆ ಪೂರ್ತಿ ಮಲಗಿರೋದ್ರಿಂದ ನಿಮ್ಮ ಬಾಡಿ ಕಂಪ್ಲೀಟ್ ಆಗಿ ಡಿಹೈಡ್ರೇಟ್ ಆಗಿರುತ್ತೆ. ವಾಟರ್ ನಿಮ್ಮ ಇಂಟರ್ನಲ್ ಸಿಸ್ಟಮನ್ನು ಇಮ್ಮಿಡಿಯೇಟ್ ಆಗಿ ಆ್ಯಕ್ಟಿವೇಟ್ ಮಾಡುತ್ತೆ. ಆದರೆ ಇಲ್ಲಿ ಎಲ್ಲರೂ ಮಾಡೋ ಅತಿ ದೊಡ್ಡ ಮಿಸ್ಟೇಕ್ನ ನೀವು ಮಾಡಬಾರ್ದು. ಅದೇನೆಂದರೆ ಎದ್ದಾಕ್ಷಣ ಬೆಡ್ನಲ್ಲೇ ಕೂರೋದು, ಪಕ್ಕದಲ್ಲೇ ಇರೋ ಫೋನ್ ತೊಗೊಳ್ಳೋದು, ವಾಟ್ಸ್ಯಾಪ್, ಇನ್ಸ್ಟಾಗ್ರಾಮ್ ರೀಲ್ಸ್, ಶಾರ್ಟ್ ಸ್ಕ್ರೋಲ್ ಮಾಡೋದು. ಸೈಕಾಲಜಿ ಪ್ರಕಾರ ನಿಮ್ಮ ಬೆಳಿಗ್ಗೆ ಸ್ಕ್ರೀನಿಂದ ಸ್ಟಾರ್ಟ್ ಆದರೆ ನಿಮ್ಮ ಬ್ರೈನ್ ಇಡೀ ದಿನ ರಿಯಾಕ್ಟಿವ್ ಮೋಡ್ನಲ್ಲಿರುತ್ತೆ. ಅಂದರೆ ಬೇರೆಯವ್ರ ಲೈಫ್ನಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ನೀವು ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ನಿಮ್ಮ ಓನ್ ಥಾಟ್ಸ್ ಬ್ಲಾಕ್ ಆಗಿಬಿಡುತ್ತೆ. ಅದ್ರ ಬದಲು ನಿಮ್ಮ ಬಾಡಿಯನ್ನು ಮೂವ್ ಮಾಡಿ. ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ಅಂದರೆ ರನ್ನಿಂಗ್ ಅಥವಾ ಫಾಸ್ಟ್ ವಾಕ್. ಇದು ನಿಮ್ಮ ಹಾರ್ಟ್ ರೇಟ್ನ ಜಾಸ್ತಿ ಮಾಡುತ್ತೆ, ಬ್ಲಡ್ ಫ್ಲೋ ಫಾಸ್ಟ್ ಮಾಡುತ್ತೆ ಮತ್ತು ನಿಮ್ಮ ಬ್ರೈನ್ಗೆ ಅತಿ ಹೆಚ್ಚು ಆಕ್ಸಿಜನ್ ಕಳಿಸುತ್ತೆ. ಬಾಸ್, ಜಿಮ್ಗೆ ಹೋಗೋರಿಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು 1-2 ತಿಂಗಳು ಜಿಮ್ ಮಾಡಿ ನೋಡಿ, ಆ ಫಿಸಿಕಲ್ ಪೇನ್ ಮತ್ತು ಪಂಪ್ ನಿಮ್ಮ ಮೈಂಡನ್ನು ಎಷ್ಟು ಶಾರ್ಪ್ ಮಾಡುತ್ತೆ ಅಂದರೆ ನೀವು ನಾರ್ಮಲ್ ಜನರಿಗಿಂತ 10 ಪಟ್ಟು ಫಾಸ್ಟಾಗಿ ಯೋಚನೆ ಮಾಡ್ತೀರಾ. ಸ್ಟಾರ್ಟಿಂಗ್ನಲ್ಲಿ ಜಾಸ್ತಿ ಯೋಚನೆ ಮಾಡಬೇಡಿ. ಸುಮ್ಮನೆ ರೂಮ್ನಲ್ಲೇ ಒಂದು 5 ನಿಮಿಷ ವಾಕ್ ಮಾಡಿ, ಒಂದು 10 ಪುಷಪ್ಸ್ ಮಾಡಿ, ಬಾಡಿ ಸ್ಟ್ರೆಚ್ ಮಾಡಿ. ಕೇವಲ 20 ನಿಮಿಷದ ಈ ಮೂಮೆಂಟ್ ನಿಮ್ಮ ಇಡೀ ದಿನದ ಎನರ್ಜಿಯನ್ನೇ ಲೆವೆಲಪ್ ಮಾಡುತ್ತೆ. ಯಾಕಂದರೆ ಎದ್ದ ತಕ್ಷಣ ಬಾಡಿಯನ್ನು ಕಂಟ್ರೋಲ್ಗೆ ತೊಗೊಂಡವನು ಇಡೀ ದಿನ ತನ್ನ ಮೈಂಡನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾನೆ. ನೀವು ಅಬ್ಸರ್ವ್ ಮಾಡಿ, ಹೈ ಪರ್ಫಾರ್ಮರ್ಸ್ ಯಾರು ಕೂಡ ತಮ್ಮ ದಿನವನ್ನು ಮೋಟಿವೇಶನ್ ವೀಡಿಯೋಯಿಂದ ಸ್ಟಾರ್ಟ್ ಮಾಡಲ್ಲ, ಅವರು ಬಾಡಿ ಮೂವ್ಮೆಂಟಿಂದ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಯವರೆಗೂ ನಾನು ಹೇಳಿದ್ದು ನಿಮ್ಮ ಡೈಲಿ ರಿಯಾಲಿಟಿಗೆ ಮ್ಯಾಚ್ ಆಗ್ತಾ ಇದ್ದರೆ, ಆ ಅಲಾರ್ಮ್ ಸ್ನೂಸ್ ಮಾಡೋದು, ಎದ್ದ ತಕ್ಷಣ ಫೋನ್ ನೋಡೋದು, ಇದೆಲ್ಲ ನಿಮ್ಮ ಲೈಫ್ನಲ್ಲಿ ನಡೀತಾ ಇದ್ದರೆ ಈಗಲೇ ಆ ಲೈಕ್ ಬಟನ್ ಹಿಟ್ ಮಾಡಿ. ನಾನಿಲ್ಲಿ ಕೇವಲ ಇನ್ಫಾರ್ಮೇಷನ್ ಕೊಡ್ತಿಲ್ಲ, ನಿಮ್ಮ ಬ್ರೈನ್ನ ರೀಪ್ರೋಗ್ರಾಮ್ ಮಾಡ್ತಿದ್ದೀನಿ. ನೀವು ನಿಜವಾಗ್ಲೂ ಲೈಫ್ನಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಆಸೆ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದು ಎಲೀಟ್ ಕಮ್ಯುನಿಟಿಗೆ ಸೇರಿಕೊಳ್ಳಿ. ಯಾಕಂದರೆ ಮುಂದಿನ ಹ್ಯಾಬಿಟ್ ನಿಮ್ಮ ದಿನದ ಎನರ್ಜಿ ಮತ್ತು ಫೋಕಸ್ನ ಡಿಸೈಡ್ ಮಾಡುತ್ತೆ. ಹ್ಯಾಬಿಟ್ ನಂಬರ್ 3, ನಿಮ್ಮ ಬ್ರೈನ್ಗೆ ಸರಿಯಾದ ಫ್ಯೂಯಲ್ ಕೊಡಿ. ಫಿಸಿಕಲ್ ಮೂವ್ಮೆಂಟ್ ಆದಮೇಲೆ ನಿಮ್ಮ ಬಾಡಿ ಫುಲ್ ಆ್ಯಕ್ಟಿವ್ ಆಯಿತು. ಈಗ ಪ್ರಶ್ನೆ ಏನಂದರೆ, ಆ ಆ್ಯಕ್ಟಿವ್ ಆದ ಇಂಜಿನ್ಗೆ ನೀವು ಯಾವ ತರಹದ ಫ್ಯೂಯಲ್, ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ತೀರಾ? ತುಂಬ ಜನ ಇಲ್ಲಿ ಮಾಡೋ ತಪ್ಪು ಅಂದರೆ ಬೆಳಿಗ್ಗೆದ್ದು ಟೀ, ಕಾಫಿ ಜೊತೆ ಬಿಸ್ಕಿಟ್, ರಸ್ಕ್ ಅಥವಾ ಯಾವುದಾದ್ರೂ ಪ್ಯಾಕ್ಡ್ ಫುಡ್ ತಿಂತಾರೆ. ಅದಾದಮೇಲೆ ಇಡೀ ದಿನ ನನಗೆ ಓದೋಕ್ಕಾಗ್ತಿಲ್ಲ, ಫೋಕಸ್ ಬರ್ತಿಲ್ಲ, ನಿದ್ದೆ ಬರ್ತಿದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಬಾಸ್, ನಿಮ್ಮ ಕಾರ್ಗೆ ಕೆಟ್ಟ ಪೆಟ್ರೋಲ್ ಹಾಕಿ ಅದು ಫೆರಾರಿ ತರಹ ಓಡಬೇಕು ಅಂದರೆ ಹೇಗೆ ಸಾಧ್ಯ? ನಿಮ್ಮ ಬ್ರೇಕ್ಫಾಸ್ಟ್ ಸಿಂಪಲ್ ಆ್ಯಂಡ್ ಕ್ಲೀನ್ ಆಗಿರಬೇಕು. ಹೈ ಪ್ರೋಟೀನ್, ನ್ಯಾಚುರಲ್ ಫುಡ್, ಮೊಟ್ಟೆ, ಕಾಳುಗಳು, ಹಣ್ಣುಗಳು, ಓಟ್ಸ್ ತಿನ್ನಿ.
ಇನ್ನೊಂದು ಇಂಪಾರ್ಟೆಂಟ್ ಸೈಕಾಲಜಿಕಲ್ ರೂಲ್ ಹೇಳ್ತೀನಿ. ಸಾಧ್ಯವಾದಷ್ಟು ನಿಮ್ಮ ಬ್ರೇಕ್ಫಾಸ್ಟನ್ನು ನೀವೇ ಸ್ವಂತವಾಗಿ ರೆಡಿ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಗೊತ್ತಾ, ನೀವು ಕೇವಲ ಫುಡ್ ರೆಡಿ ಮಾಡ್ತಿಲ್ಲ, ಬದಲಿಗೆ ಬೆಳಿಗ್ಗೆಯಿಂದಲೇ ನನ್ನ ಲೈಫ್ನ ಕಂಟ್ರೋಲ್ ನನ್ನ ಕೈಯಲ್ಲಿದೆ ಅನ್ನೋ ಜವಾಬ್ದಾರಿಯನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾ ಇದ್ದೀರಾ ಅಂತ ನೆನಪಿರಲಿ. ಊಟವನ್ನು ಬರೀ ನಾಲ್ಗೆ ಟೇಸ್ಟ್ಗೋಸ್ಕರ ಅಲ್ಲ, ಕೇವಲ ಹೊಟ್ಟೆ ತುಂಬಿಸೋಕ್ಕೆ ಅಲ್ಲ, ಇಡೀ ದಿನ ಫುಲ್ ಎನರ್ಜಿಯಿಂದ ಪರ್ಫಾರ್ಮ್ ಮಾಡೋಕ್ಕೆ ತಿನ್ನಬೇಕು. ಹ್ಯಾಬಿಟ್ ನಂಬರ್ 4, ಎಲ್ಲಕ್ಕಿಂತ ಕಷ್ಟದ ಕೆಲಸವನ್ನು ಮೊದಲು ಮುಗಿಸಿ. ಮಾರ್ಕ್ ಟ್ವೇನ್ ಅನ್ನೋ ದೊಡ್ಡ ರೈಟರ್ ಒಂದು ಮಾತು ಹೇಳ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಜೀವಂತ ಕಪ್ಪೆನ ತಿಂದರೆ ಇಡೀ ದಿನ ಅದಕ್ಕಿಂತ ಕೆಟ್ಟದ್ದು ಇನ್ನೇನಾಗೋಕ್ಕೆ ಸಾಧ್ಯವಿಲ್ಲ ಅಂತ. ಇದರ ಅರ್ಥ ಏನು? ಬೆಳಿಗ್ಗೆ ಎದ್ದ ನಂತರ ನಿಮ್ಮ ಬ್ರೈನ್ ಪೀಕ್ ಫೋಕಸ್ ಸ್ಟೇಟ್ನಲ್ಲಿ ಇರುತ್ತೆ. ಈ ಗೋಲ್ಡನ್ ಟೈಮ್ನ ಫೋನ್ ನೋಡಿಕೊಂಡು, ವಾಟ್ಸಪ್ ರಿಪ್ಲೈ ಮಾಡಿಕೊಂಡು ಅಥವಾ ಸಿಂಪಲ್ ಆದ ಕೆಲಸಗಳನ್ನ ಮಾಡಿಕೊಂಡು ವೇಸ್ಟ್ ಮಾಡಬೇಡಿ. ಡಿಸಿಪ್ಲಿನ್ ಇರೋ ವಿನ್ನರ್ಸ್ ಯಾವ ಕೆಲಸವನ್ನು ಅತಿ ಹೆಚ್ಚು ಅವಾಯ್ಡ್ ಮಾಡ್ತಾರೋ, ಯಾವ ಕೆಲಸ ನೋಡಿದ್ರೆ ಭಯ ಆಗುತ್ತೋ ಅದನ್ನೇ ದಿನದ ಸ್ಟಾರ್ಟಿಂಗ್ನಲ್ಲಿ ಫಿನಿಷ್ ಮಾಡ್ತಾರೆ. ನೀವು ಇವತ್ತೇ ಒಂದು ರೂಲ್ ಸೆಟ್ ಮಾಡಿ, ನನ್ನ ಲೈಫ್ನ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಬೆಳಿಗ್ಗೆ 11 ಗಂಟೆ ಒಳಗೆ ಮುಗಿದು ಹೋಗಬೇಕು ಅಂತ. ಆ 1 ಗಂಟೆ ಅಥವಾ 2 ಗಂಟೆ ಟೈಮ್ನಲ್ಲಿ ನೋ ಫೋನ್, ನೋ ಮಲ್ಟಿ ಟಾಸ್ಕಿಂಗ್, ಕೇವಲ ಒಂದು ಕೆಲಸ, 100% ಫೋಕಸ್. ನೀವು ಸ್ಟೂಡೆಂಟ್ ಆಗಿದ್ದರೆ ಯಾವ ಸಬ್ಜೆಕ್ಟ್ ಓದೋಕ್ಕೆ ಭಯ ಆಗುತ್ತೋ ಅದನ್ನೇ ಫಸ್ಟ್ ಓದಿ ಮುಗಿಸಿ. ನೀವು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡಬೇಕು ಅಂದ್ಕೊಂಡಿದ್ರೆ, ಇಂಗ್ಲೀಷ್ ಕಲಿಯಬೇಕು ಅಂದ್ಕೊಂಡಿದ್ರೆ ಆ ಕಷ್ಟದ ಪ್ರಾಕ್ಟೀಸ್ನ ಬೆಳಿಗ್ಗೆನೇ ಮಾಡಿ. ಬೆಳಿಗ್ಗೆ ಕಷ್ಟದ ಕೆಲಸ ಮುಗಿದ್ರೆ ಇಡೀ ದಿನ ಸಿಕ್ಕಾಪಟ್ಟೆ ಈಸಿಯಾಗಿ ಕಳೆಯುತ್ತೆ. ಈಸಿ ಕೆಲಸ ಫಸ್ಟ್ ಮಾಡಿದರೆ ಇಡೀ ದಿನ ಬರೀ ಬ್ಯುಸಿ ಆಗಿದ್ದೀನಿ ಅನ್ನೋ ಫೇಕ್ ಫೀಲಿಂಗ್ ಇರುತ್ತೆ ಅಷ್ಟೇ. ನೆನಪಿಡಿ, ದಿನದ ಫಸ್ಟ್ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೋ ಅವರು ಇಡೀ ದಿನವನ್ನೇ ಗೆಲ್ತಾರೆ. ಈಗ ಲಾಸ್ಟ್ ಮತ್ತು ಅತಿ ಮುಖ್ಯವಾದ ಹ್ಯಾಬಿಟ್ ನಂಬರ್ 5, ನಿಮ್ಮ ದಿನದ ಬ್ಲೂ ಪ್ರಿಂಟ್ ರೆಡಿ ಮಾಡಿ. ಬೆಳಗ್ಗಿನ ನಿಮ್ಮ ಲಾಸ್ಟ್ ಕೆಲಸ ಅಂದರೆ ಬರೀ 10 ನಿಮಿಷ ಕೂತು ಒಂದು ಪೇಪರ್ನಲ್ಲಿ ಈ ದಿನ ಏನೇನು ಮಾಡಬೇಕು ಅಂತ ಬರೆಯೋದು. ಇಲ್ಲಿ ಬರೀ ಲಿಸ್ಟ್ ಮಾಡಬೇಡಿ, ರೂಲ್ ಆಫ್ 3 ಫಾಲೋ ಮಾಡಿ. ದಿನದ 3 ಅತಿ ಮುಖ್ಯವಾದ ಕೆಲಸಗಳನ್ನು ಮಾತ್ರ ಫಸ್ಟ್ ಪ್ರಯಾರಿಟಿಯಾಗಿ ಮೇಲ್ಗಡೆ ಬರೀರಿ. ಆ 3 ಕೆಲಸ ಎಂಥದೇ ಬಿರುಗಾಳಿ ಬಂದರು, ಎಂಥದೇ ಪರಿಸ್ಥಿತಿ ಬಂದರು ಕಂಪ್ಲೀಟ್ ಆಗಲೇಬೇಕು. ಬಾಕಿ ಎಲ್ಲ ಸೆಕೆಂಡ್ರಿ. ಯಾಕಂದರೆ ನಿಮ್ಮ ಹತ್ರ ಕ್ಲಿಯರ್ ಪ್ರಯಾರಿಟಿ ಇದ್ದಾಗ ನಿಮ್ಮ ಬ್ರೈನ್ ಕನ್ಫ್ಯೂಸ್ ಆಗಿ ಎನರ್ಜಿ ವೇಸ್ಟ್ ಮಾಡಲ್ಲ. ನೀವು ನಿಮ್ಮ ದಿನವನ್ನು ಪ್ಲ್ಯಾನ್ ಮಾಡದೇ ಇದ್ದರೆ ಇಡೀ ಪ್ರಪಂಚ ನಿಮಗಾಗಿ ಪ್ಲ್ಯಾನ್ ಮಾಡುತ್ತೆ. ನೋಟಿಫಿಕೇಷನ್ಸ್, ಜನ, ಡಿಸ್ಟ್ರಾಕ್ಷನ್ಸ್ ಎಲ್ಲರೂ ನಿಮ್ಮ ಟೈಮ್ ತಿಂದು ಹಾಕ್ತಾರೆ. ಸಂಜೆ ಆದಾಗ ಇಡೀ ದಿನ ಕಳೀತು, ಆದರೆ ನಾನು ಏನು ಸಾಧಿಸಲಿಲ್ಲ ಅಂತ ಗಿಲ್ಟ್ ಕಾಡುತ್ತೆ. ಬೆಳಿಗ್ಗೆ ತಮ್ಮ ದಿನವನ್ನು ಪ್ಲಾನ್ ಮಾಡೋರು ತಮ್ಮ ಲೈಫ್ನ ಕಂಟ್ರೋಲ್ ಮಾಡ್ತಾರೆ. ಪ್ಲಾನ್ ಮಾಡದೇ ಇರೋರು ಕೇವಲ ಸಿಚುವೇಶನ್ಸ್ಗೆ ರಿಯಾಕ್ಟ್ ಆಗ್ತಾರೆ ಅಷ್ಟೇ. ಬಾಸ್, ಈ 5 ಹ್ಯಾಬಿಟ್ಸ್ಗಳು ಮಾಡೋಕ್ಕೆ ಕಷ್ಟ ಅಲ್ಲ, ಆದರೆ ಡೈಲಿ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡೋದು ಕಷ್ಟ. ನಿಮ್ಮ ಜೀವನ ಯಾವುದೋ ಒಂದು ದೊಡ್ಡ ಡಿಸಿಷನಿಂದ ಬದಲಾಗಲ್ಲ, ಅದು ಬದಲಾಗೋದು ಪ್ರತಿ ಬೆಳಿಗ್ಗೆ ನೀವು ತಗೊಳ್ಳುವ ಆ ಸಣ್ಣ ಡಿಸಿಷನಿಂದ. ಅಲಾರ್ಮ್ ರಿಂಗ್ ಆಗಿದ್ದೆ ಎದ್ದೇಳುವ ಡಿಸಿಷನ್, ಫೋನ್ ಬಿಟ್ಟು ಎಕ್ಸರ್ಸೈಸ್ ಚೂಸ್ ಮಾಡೋ ಡಿಸಿಷನ್. ಯಾವುದೇ ರೀತಿಯ ಪರ್ಫೆಕ್ಟ್ ಡೇಗೆ ವೆಯ್ಟ್ ಮಾಡಬೇಡಿ. ನಿಮ್ಮ ಲೈಫ್ ಚೇಂಜ್ ಮಾಡೋಕ್ಕೆ ಕೇವಲ ಒಂದೇ ಒಂದು ಮಾರ್ನಿಂಗ್ ಡಿಸಿಷನ್ ಸಾಕು. ಆ ಡಿಫ್ರೆನ್ಸ್ ಇರೋದು ಆ 10 ಸೆಕೆಂಡ್ಸ್ಗಳಲ್ಲಿ. ನೀವು 99% ಲೂಸರ್ಸ್ ರೇಸಿಂದ ಆಚೆ ಬಂದು ಇವತ್ತಿನಿಂದಲೇ ನಿಮ್ಮ ಲೈಫ್ನ ಲೆವೆಲ್ ಅಪ್ ಮಾಡೋಕ್ಕೆ ರೆಡಿ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಐ ವಿಲ್ ಚೇಂಜ್ ಅಂತ ಟೈಪ್ ಮಾಡಿ. ಯಾರು ಈ ಕಾಮೆಂಟ್ ಮಾಡ್ತಾರೋ ಅವರು ಮಾತ್ರ ತಮ್ಮಂತಾವು ಬದಲಾಯಿಸ್ಕೊಳ್ಳೋ ತಾಕತ್ತು ಹೊಂದಿದ್ದಾರೆ ಅಂತ ನಾನು ನಂಬ್ತೀನಿ. ಕೀಪ್ ಲರ್ನಿಂಗ್, ಕೀಪ್ ಎಕ್ಸಿಕ್ಯೂಟಿಂಗ್. ನಾನು ಮತ್ತೊಂದು ಪ್ಯೂರ್ ವ್ಯಾಲ್ಯೂ ಮಾಸ್ಟರ್ ಕ್ಲಾಸ್ ಜೊತೆ ಬರ್ತೀನಿ. ದಿಸ್ ಈಸ್ ಯಶ್ವಂತ್, ಸೈನಿಂಗ್ ಆಫ್.